ತ್ರಿವಿಕ್ರಮು, ಎಲ್ಲಿ ರಶ್ಮಿಕಾ ಮಂದಣ್ಣ ಪ್ಯಾನ್ ಇಂಡಿಯಾ ಹೀರೋಯಿನ್ ಸ್ಟಾರ್ ಆಗಿ ಮಿಂಚ್ತಾ ಇದ್ದಾರೆ. ತ್ರಿವಿಕ್ರಮ್ ಮಾತ್ರ ಯಾಕೆ ಇನ್ನೂ ಮೂವಿಗಳಲ್ಲಿ ಕಾಣಿಸ್ಕೊಂಡಿಲ್ಲ, ಯಾಕಿನ್ನೂ ಇಲ್ಲೇ ಉಳಿದಿದ್ದಾರೆ, ಇದ್ದಲ್ಲೇ ಇದ್ದಾರೆ. 2013 ಭೇಟಿ, ಇಬ್ರು ಭೇಟಿಯಾಗಿದೆ 2013ರಲ್ಲಿ. ಏನಿದು ಫ್ರೆಂಡ್ಶಿಪ್ಪ, ಲವ್ವ? ನಾವುಗಳೆಲ್ಲ ಫ್ಯಾನ್ಸ್ಗಳು ತ್ರಿವ್ಯಾ, ತ್ರಿಮೋಕ್ಷಿ, ತ್ರಿಯಾಯುಷು ಏನೇನೋ 3ಯಿಂದ ಸ್ಟಾರ್ಟ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಕನಸುಗಳು ಕಾಣ್ತಾ ಇದ್ದೀವಿ. ಆದರೆ ಈ ಜೋಡಿ ಆಲ್ರೆಡಿ ಫ್ರೆಂಡ್ಶಿಪ್ಪಲ್ಲಿ ಇತ್ತ, ಲವ್ವಲ್ಲಿ ಇತ್ತ, ಏನಿದು ಕತೆ, ಏನಿದು ಹಳೆ ಸ್ಟೋರಿ, 2013ರ ಕತೆ ಏನು ಅನ್ನೋದನ್ನ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಿದ್ರೆ ನೋಡ್ಕೊಂಡು ಬರೋಣ ಬನ್ನಿ ಏನಿದು ಕತೆ ಅಂತ ಹೇಳ್ಬಿಟ್ಟು. ಮೊದಲನೇದಾಗಿ ತ್ರಿವಿಕ್ರಮ್ ನಮಗೆಲ್ಲ ಗೊತ್ತು, ನಿಮಗೂ ಕೂಡ ಗೊತ್ತು. ಏನು ಅಂತ ಹೇಳಿದ್ರೆ ಬಿಗ್ ಬಾಸ್ ಸೀಸನ್ 11ರ ಅತ್ಯುತ್ತಮ ಆಟಗಾರ, ಅತ್ಯುತ್ತಮ ಸ್ಪರ್ಧಿ ಅಂತಲೇ ಹೇಳ್ಬೋದು. ಸೊ ಸುದೀಪ್ ಸರ್ರ ಎಡಗೈ ಮತ್ತು ಬಲಗೈಯಲ್ಲಿ ಇದ್ದಂಥವ್ರು ಯಾರ್ಯಾರು ಅಂತ ಹೇಳಿದ್ರೆ ಹನುಮಂತು ಹಾಗೂ ತ್ರಿವಿಕ್ರಮು. ಸೊ ರನ್ನರ್ ಅಪ್ ಆಗಿ ಈ ಒಂದು ಬಿಗ್ ಬಾಸ್ ಸೀಸನ್ 11ಅಲ್ಲಿ ಕಾಣಿಸ್ಕೊಂಡಿದ್ದಾರೆ, ಗುರ್ಸ್ಕೊಂಡಿದ್ದಾರೆ. ಸೊ ಗೆಲ್ಲುವಂತಹ ಸ್ಪರ್ಧಿನೇ ಆಗಿತ್ತು. ಇಬ್ಬರ ಮಧ್ಯೆ ಸಿಕ್ಕಾಪಟ್ಟೆ ಚಟಪಟಿ ನಡೆದಿತ್ತು. ಹನುಮಂತು ಹಾಗೂ ತ್ರಿವಿಕ್ರಮ್ ಇಬ್ಬರೂ ಕೂಡ ಗೆಲ್ಲುವಂತಹ ಸೂಪರ್ ಸ್ಪರ್ಧಿಗಳೇ. ಸೊ ಎಲ್ಲ ಇಡೀ ಕರ್ನಾಟಕ ಜನರ ಮನಸ್ಸನ್ನು ಗೆದ್ದಂತಹ ಸ್ಪರ್ಧಿಗಳು ಇವರಿಬ್ಬರು. ಸೊ ಹಾಗಿದ್ರೆ ಇಲ್ಲಿ ಒಂದು 2 ದಿನಗಳಿಂದ ಸಿಕ್ಕಾಪಟ್ಟೆ ಒಂದು ಫೋಟೋ ವೈರಲ್ ಆಗ್ತಾ ಇದೆ. ಅದೇನು ಅಂತ ಹೇಳಿದ್ರೆ ರಶ್ಮಿಕಾ ಮಂದಣ್ಣ ಹಾಗೂ ತ್ರಿವಿಕ್ರಮ್. ಸೊ ಇವರಿಬ್ಬರು ನಿಂತ್ಕೊಂಡು ಒಂದು ಮೂವಿ ಶೂಟಲ್ಲಿ ಕೈ ಮುಗಿದು ಆ ಒಂದು ಏನು ಇದು ಶೂಟ್ ಸ್ಟಾರ್ಟ್ ಆಗುತ್ತಲ್ವ, ಅದಕ್ಕಿಂತ ಮುಂಚೆ ಒಂದು ಪೂಜೆಯನ್ನು ಮಾಡ್ತಾರೆ. ಸೊ ಆ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ತೆಗೆದಿರುವಂತಹ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ 2 ದಿನಗಳಿಂದ. ಸೊ ಏನಿದು ಫೋಟೋ, ಏನಿದು ಸ್ಟೋರಿ ಅಂತ ಒಂದೊಂದಾಗಿ ತಿಳ್ಕೊಂಡು ಬರೋಣ. ಸೊ ಮೊದಲನೇದಾಗಿ 2013ರಲ್ಲಿ ನಮಗೆಲ್ಲ ಗೊತ್ತು, ರಶ್ಮಿಕಾ ಮಂದಣ್ಣ ಅವರು ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಅಥವಾ ಸಿನಿಮಾಗೆ ಕಾಲಿಟ್ಟಂತಹ ಒಂದು ಸಂದರ್ಭ ಯಾವ ಥರ ಇತ್ತು ಅಂತ ಹೇಳಿಬಿಟ್ಟು, ಸೊ ರಕ್ಷಿತ್ ಶೆಟ್ಟಿ ಅವರ ಜೊತೆಗೆ ಒಂದು ಮೊದಲನೇ ಮೂವಿಯನ್ನು ನಟನೆ ಮಾಡ್ತಾರೆ. ಸೊ ಕಿರಿಕ್ ಪಾರ್ಟಿ. ಸೊ ಆ ಮೂವಿ ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಸೊ ಇಡೀ ಒಂದು ಏನೇನು ಸ್ಯಾಂಡಲ್ವುಡ್, ಕಾಲಿವುಡ್, ತಮಿಳು, ತೆಲುಗು, ಹಿಂದಿ, ಸೊ ಈ ಒಂದು ಎಲ್ಲ ಇಂಡಸ್ಟ್ರಿಗಳಿಗೆ ತಮ್ಮ ಮುಖ ಪರಿಚಯ ಕಾಣಿಸ್ಕೊಂಡು ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ದು ಈ ಒಂದು ಮೂವಿ ಮುಖಾಂತರನೇ. ಸೊ ರಕ್ಷಿತ್ ಶೆಟ್ಟಿ ಅವರಿಂದನೇ ಇವರು ಒಂದು ಸಿನಿಮಾ ಇಂಡಸ್ಟ್ರಿಗೆ ಇಂಟ್ರಡ್ಯೂಸ್ ಆಗಿರೋದು ಅಂತ ನಮ್ಮೆಲ್ರಿಗೂ ಗೊತ್ತಿದೆ. ಹಾಗೆ ಸೊ ಇವರು ಆ ಒಂದು ಮೂವಿ ರಿಲೀಸ್ ಆದಂಥ ನಂತರ ಒಳ್ಳೆ ಹೆಸರನ್ನ ಮಾಡಿದ ನಂತರ ಸೊ ಆ ಒಂದು ಮೂವಿ ಆ್ಯಕ್ಷನ್ ಅಂದರೆ ಆ್ಯಕ್ಟಿಂಗ್ ಅಥವಾ ಏನು ಶೂಟಿಂಗ್ ನಡೆಯುವಂತಹ ಸಂದರ್ಭದಲ್ಲಿ ಇವರಿಬ್ಬರ ನಡುವೆ ಸ್ನೇಹ ಬೆಳೆಯುತ್ತೆ, ಸ್ನೇಹ ಪ್ರೀತಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ರಕ್ಷಿತ್ ಶೆಟ್ಟಿ ಹಾಗೂ ರಶ್ಮಿಕಾ ಮಂದಣ್ಣ ಇವರಿಬ್ಬರ ಸ್ನೇಹ ಪ್ರೀತಿಯಾಗಿ ಪ್ರೀತಿ ಒಂದು ಎಂಗೇಜ್ಮೆಂಟ್ ಲೆವೆಲ್ವರೆಗೂ ಹೋಗುತ್ತೆ. ಎಂಗೇಜ್ಮೆಂಟ್ ಆದ ತಕ್ಷಣ ಅಂದರೆ ಕೆಲವು ತಿಂಗಳಲ್ಲಿ ಇವರ ಎಂಗೇಜ್ಮೆಂಟ್ ಮುರಿದು ಬೀಳುತ್ತೆ. ಸೊ ಆ ಒಂದು ರೀಸನ್ಗೋಸ್ಕರನೇ ಇಡೀ ಕರ್ನಾಟಕ ಜನತೆಗೆ ರಶ್ಮಿಕಾ ಮಂದಣ್ಣ ಅವರ ಮೇಲೆ ಸ್ವಲ್ಪ ಇರಿಸು ಅಂತ ಹೇಳ್ಬೋದು. ಸೊ ಇದು ಕೂಡ ಕಾರಣ ಒಂದು. ರಶ್ಮಿಕಾ ಮಂದಣ್ಣ ಅನ್ಕೊಂಡ್ರೆ ಸುಮಾರಷ್ಟು ಜನಗಳಿಗೆ ಆಗಲ್ಲ, ಕರ್ನಾಟಕ ಜನತೆಗೆ. ಯಾಕೆ ಅಂತ ಹೇಳಿದ್ರೆ 2 ರೀಸನ್ಸ್ ಇದೆ. ಮೊದಲನೇದಾಗಿ ಇವರು ಒಳ್ಳೆ ಒಂದು ವ್ಯಕ್ತಿ, ಅಂದರೆ ಇವರು ರಕ್ಷಿತ್ ಶೆಟ್ಟಿ ಅವರಿಗೆ ಒಂದು ಮಾಡಿದಂತಹ ಈ ರೀತಿ ಅದೇನೋ ಮೋಸನೋ ಏನೋ ನನಗೆ ಗೊತ್ತಿಲ್ಲ, ಬಟ್ ಎಂಗೇಜ್ಮೆಂಟ್ನ ಮುರಿದು ಈ ಥರ ಮಾಡಿದ್ದು ಎಷ್ಟೊಂದು ಜನಗೆ ಅಸಮಾಧಾನ ಇದೆ. ಇನ್ನೊಂದೇನು ಅಂತ ಹೇಳಿದ್ರೆ ಇವ್ರು ತೋರಿಸುವಂತಹ ಈ ಕನ್ನಡ ಭಾಷೆ ಮೇಲೆ ಇವ್ರು ತುಂಬಾ ಒಂಥರ ಅಸಡ್ಡೆ ವರ್ತನೆ. ಎಲ್ಲಿ ನೋಡಿದ್ರು ಏನಾದರೂ ಇಂಟರ್ವ್ಯೂಸ್ ಆಗಿರ್ಬೋದು, ಕನ್ನಡದಲ್ಲಿ ಮಾತಾಡಿ ಅಂತ ಹೇಳೋದಾಗಿರ್ಬೋದು, ಕನ್ನಡದಲ್ಲಿ ಹೇಳಿ ಅಂತ ಹೇಳೋದಾಗಿರ್ಬೋದು. ಸೊ ಏನೇ ಒಂದು ಕನ್ನಡ ಅಂತ ಬಂದ ತಕ್ಷಣ ಇವ್ರದ್ದು ಒಂಥರ ಅಸಡ್ಡೆ ವರ್ತನೆ ಇದೆ. ಅದೇನು ಲ್ಯಾಂಗ್ವೇಜ್ ಬಿಡು, ಅದೇನು ಬಿಡು ಅನ್ನೋ ರೀತಿ ಇವರ ಒಂದು ವರ್ತನೆ ಇರುತ್ತೆ. ಆದರೆ ಅದೇ ತಮಿಳ್ ಅಥವಾ ತೆಲುಗು ಅಲ್ಲಿ ಬಂದಿಲ್ಲ ಅಂದ್ರೂ ಅದನ್ನು ಮಾತಾಡ್ತಾರೆ, ಬಂದಿಲ್ಲ ಅಂದ್ರೂ ಆ ಜನಗಳಿಗೋಸ್ಕರ ಅವರು ಹೇಳುವಂಥದ್ದಿದೆ. ಸೊ ಅದು ಒಂದು ನಮಗೆಲ್ಲೋ ಬೇಜಾರಾಗಿದೆ. ಸೊ ಯಾಕಂದರೆ ಇವ್ರನ್ನ ಇಂಟ್ರಡ್ಯೂಸ್ ಮಾಡಿದ್ದು, ಇವ್ರನ್ನ ಸಿನಿಮಾ ರಂಗಕ್ಕೆ ಪರಿಚಯ ಮಾಡಿಕೊಟ್ಟಿದ್ದು ನಮ್ಮ ಕನ್ನಡ ಭಾಷೆ, ನಮ್ಮ ಕನ್ನಡ ಪಿಕ್ಚರು. ಹಾಗಿದ್ದಾಗ ಸ್ವಲ್ಪ ಕೂಡ ಇವ್ರಿಗೆ ಆ ಗೌರವ ಇಲ್ಲ ಅನ್ನೋದೇ ತುಂಬ ಬೇಜಾರಾಗುತ್ತೆ. ಸೊ ಹಾಗಿದ್ರೆ ನೋಡ್ಕೊಂಬರೋಣ ಬನ್ನಿ ಏನಿದೆ ತ್ರಿವಿಕ್ರಮ್ಗೂ ಇವ್ರಿಗೂ ಸಂಬಂಧನ ಅಂತ. ಮೊದಲನೇದಾಗಿ ಯಾವುದೇ ರೀತಿ ಸಂಬಂಧ ಇಲ್ಲ. ಸೊ ಎಲ್ಲ ತ್ರಿವಿಕ್ರಮ್ ಫ್ಯಾನ್ಸ್ ಖುಷಿಯಾಗಿರಿ. ರಶ್ಮಿಕಾ ಮಂದಣ್ಣ ಯಾವುದೇ ರೀತಿ ಸಂಬಂಧ ಇಲ್ಲ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಕಿರಿಕ್ ಪಾರ್ಟಿ ಮೂವಿಗೂ ಮುಂಚೆ ತ್ರಿವಿಕ್ರಮ್ ಅವ್ರ ಜೊತೆಗೆ ರಶ್ಮಿಕಾ ಮಂದಣ್ಣ ಅವರು
ಒಂದು ಮೂವಿಯಲ್ಲಿ ನಟನೆ ಮಾಡಿದ್ರು, ಆ್ಯಕ್ಟಿಂಗ್ ಕೂಡ ಮಾಡಿದ್ರು. ಏನಂತ ಹೇಳಿದ್ರೆ ಈ ಮೂವಿ ರಿಲೀಸ್ ಆಗಿಲ್ಲ ಕಾರಣಾಂತರಗಳಿಂದ. ಸೊ ಮೂವಿಯ ಒಂದು ಶೂಟಿಂಗ್ ಅರ್ಧದಲ್ಲೇ ನಿಂತು ಹೋಯಿತು. ಹಾಗಾಗಿ ಸುಮಾರಷ್ಟು ತ್ರಿವಿಕ್ರಮ್ ಫ್ಯಾನ್ಸ್ಗಳು ದರಿದ್ರ ಲಕ್ಷ್ಮಿ, ಆ ಲಕ್ಷ್ಮಿ, ಅದು ಇದು ಅಂತ ಹೇಳಿಬಿಟ್ಟು ರಶ್ಮಿಕಾ ಮಂದಣ್ಣ ಅವ್ರಿಗೆ ತುಂಬಾ ಟ್ರೋಲ್ ಮಾಡ್ತಾ ಇದ್ದಾರೆ ಕೂಡ. ಸೊ ಅದೇನೇ ಇರಲಿ, ಇವರೊಟ್ಟಿಗೆ ಯಾವುದೇ ರೀತಿ ಪ್ರೀತಿ ಕೂಡ ಇಲ್ಲ, ಸ್ನೇಹ ಕೂಡ ಇಲ್ಲ. ತ್ರಿವಿಕ್ರಮ್ ರಶ್ಮಿಕಾ ಮಂದಣ್ಣ ನಡುವೆ ಸ್ನೇಹ ಇರಲಿಲ್ಲ, ಪ್ರೀತಿನೂ ಇರಲಿಲ್ಲ. ಕೇವಲ ಒಂದು ಮೂವಿಯ ಶೂಟಿಂಗ್ನಲ್ಲಿ ನಡೆಸುವಂತಹ ಒಂದು ಫೋಟೋ ಆಗಿತ್ತಿದ್ದು. ಸೊ ಆ ಒಂದು ಮೂವಿ ಅರ್ಧಕ್ಕೆ ನಿಂತೋಗಿ ಅದು ರಿಲೀಸ್ ಕೂಡ ಆಗಲಿಲ್ಲ. ಸೊ ಅದಾದ ನಂತರ ಇವ್ರಿಗೊಂದು ಆಪರ್ಚುನಿಟಿ ಬರುತ್ತೆ, ಕಿರಿಕ್ ಪಾರ್ಟಿ ಮೂವಿಯ ಆಪರ್ಚುನಿಟಿ ಬರುತ್ತೆ. ಸೊ ಆ ಒಂದು ಮೂವಿಯಲ್ಲಿ ಇವರು ಆ್ಯಕ್ಟಿಂಗ್ ಮಾಡ್ತಾರೆ. ಆ ಒಂದು ಮೂವಿಯಲ್ಲಿ ರಿಲೀಸ್ ಆದ ತಕ್ಷಣ ಇವರು ಸಿಕ್ಕಾಪಟ್ಟೆ ಹೆಸರುವಾಸಿ ಮಾಡಿ, ಇವಾಗ ನೀವೆಲ್ಲ ನೋಡ್ತಾ ಇದ್ದೀರಾ ಪ್ಯಾನ್ ಇಂಡಿಯಾ ಸಿಕ್ಕಾಪಟ್ಟೆ ಅಲ್ಲಿ ಇಲ್ಲಿ ಸದ್ದನ್ನು ಮಾಡ್ತಾನೆ ಇರ್ತಾರೆ ಇವರು ರಶ್ಮಿಕಾ ಮಂದಣ್ಣ. ಅದೇನೇ ಇರಲಿ, ತ್ರಿವಿಕ್ರಮ್ ಫ್ಯಾನ್ಸ್ಗೆ ಇದು ಸಿಕ್ಕಾಪಟ್ಟೆ ಖುಷಿ ವಿಚಾರ ಏನೂ ಇಲ್ಲ. ಸೊ ತ್ರಿಮೋಕ್ಷಿ ಯಾರ್ಯಾರಿಗೆಲ್ಲ ಏನೇನು ಇಷ್ಟನೋ ಸೊ ಅದನ್ನೇ ಇಟ್ಕೊಳ್ಳಿ. ಸೊ ಆ್ಯಕ್ಚುಲಿ ತ್ರಿಮೋಕ್ಷಿನೂ ಇಲ್ಲ, ತ್ರಿವ್ಯಾನೂ ಇಲ್ಲ, ಅವರು ಕೂಡ ಫ್ರೆಂಡ್ಸ್ ಅಂತ ಹೇಳ್ಕೊಂಡಿದ್ದಾರೆ ತ್ರಿವಿಕ್ರಮು. ಸೊ ಹಾಗೆ ನಮ್ಮ ತ್ರಿವಿಕ್ರಮ್ ಅವರು ನಮಗೆಲ್ಲ ಗೊತ್ತು, ಬಿಗ್ ಬಾಸಲ್ಲಿ ಸಿಕ್ಕಾಪಟ್ಟೆ ಹೆಸರುವಾಸಿ ಮಾಡಿದ್ದಾರೆ. ಹಾಗೆ ಇವರು CCL ಅಂದರೆ ಕ್ರಿಕೆಟ್ ಸಿನಿಮಾ ರಂಗದ ಏನು ಕ್ರಿಕೆಟ್ ನಡೆಸ್ತಾರಲ್ವ, ಇದರಲ್ಲೂ ಕೂಡ ಇವರು ಒಂದು ಒಳ್ಳೆ ಬೌಲರ್ ಕೂಡ, ಹಾಗೆ ಬ್ಯಾಟರ್ ಕೂಡ, ಹಾಗೆ ಆಲ್ರೌಂಡರ್. ಸೊ ಇಷ್ಟಿತ್ತು ಇವತ್ತಿನ ಈ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಅಪ್ಡೇಟ್ ಮುಖಾಂತರ. ಸೊ ಈ ವಿಡಿಯೋದಲ್ಲಿ ಮೇಯ್ನಾಗಿ ಹೇಳೋಕೆ ಹೊರಟಿದ್ದೇನು ಅಂತ ಹೇಳಿದ್ರೆ, ಇದು ಯಾವುದೇ ರೀತಿಯ ಇವರಿಬ್ಬರ ಮಧ್ಯೆ ಯಾವುದೇ ರೀತಿ ಸಂಬಂಧ ಇಲ್ಲ, ಫ್ರೆಂಡ್ಶಿಪ್ ಇಲ್ಲ, ಎಂತ ಇಲ್ಲ. ಸೊ ಕೇವಲ ಇದು ಒಂದು ಮೂವಿಯ ಶೂಟಿಂಗ್ ಮಾಡೋಕ್ಕಿಂತ ಮುಂಚೆ ಪೂಜೆ ಮಾಡಿ ತೆಗೆದಂತಹ ಫೋಟೋ ಆಗಿರುತ್ತೆ ಅಷ್ಟೇ. ಸೊ ನೋಡಿದ್ರಲ್ವಾ, ಥ್ಯಾಂಕ್ ಯು.